ನಮಸ್ಕಾರ, ಮಂಜೂಸ್ ಕೈರುಚಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೆಸರು ಕಾಳು ಜೋಳದ ಹಿಟ್ಟಿನ ಪಡ್ಡು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಾಡುವ ವಿಧಾನ ನೋಡ್ಕೊಳ್ಳೋಣ್ರೆ. ಒಂದು ಬೌಲೊಳಗೆ 1 ಕಪ್ ಹೆಸರು ಕಾಳು ಹಾಕ್ಕೊಳ್ತೀನಿ. 1 ಕಪ್ಪು ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ನೀರೊಳಗೆ ಸ್ವಚ್ಛಂಗೆ ತೊಳ್ಕೊಂಡು ಒಂದು ರಾತ್ರಿ ನೆನೆಸ್ಕೊಂಡೇನಿ ನೋಡ್ರಿ ಇವನ್ನ. ಈಗ ಇದನ್ನು ಮಿಕ್ಸಿ ಜಾರೊಳಗೆ ಹಾಕ್ಕೊಂಡು ನಿನಗೆ ರುಬ್ಕೊಳ್ಬೇಕು. 2 ಕಪ್ ಜೋಳದ ಹಿಟ್ಟು ಹಾಕ್ಕೊಂಡು ಚಾನಿಸ್ಕೊಂಡು ರುಬ್ಬಿದಂಥ ಹೆಸರು ಕಾಳು ಉದ್ದಿನಬೇಳೆ ಮಿಶ್ರಣ ಒಳಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕ್ರಿ. ಇದನ್ನು ಹಿಟ್ಟಿನ ಹದ ಹಿಂಗಿರ್ಬೇಕು ನೋಡ್ರಿ. ಈಗ ಇದನ್ನು ಸೈಡ್ ಇಡೋಣ. ಈಗ ಇದಕ್ಕೆ ಹಾಕಲಿಕ್ಕೆ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸಣ್ಣಗೆ ಹೆಚ್ಕೊಳ್ತೇನೆ ರೀ. ಈಗ ರುಬ್ಬಿದಂಥ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಹಿಟ್ಟಿಗೆ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ ಇಡ್ತೀನಿ ರೀ. ಇದನ್ನು ಇದ್ರ ಜೊತೆ ತಿನ್ನಲಿಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ಒಳಗೆ ಹಸಿ ತೆಂಗಿನಕಾಯಿ ತೊಗೊಂಡೀನಿ. ಸ್ವಲ್ಪ ಶೇಂಗಾ ಹಾಕ್ಕೊಳ್ಳಿಕತ್ತೀನಿ. 1-3 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೋಬೋದು. ಸ್ವಲ್ಪ ಹುಣಸೆ ಹಣ್ಣು, 1-3 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮೊದಲು ಹಂಗೆ ಮಿಕ್ಸಿ ಮಾಡಿಕೊಂಡು ಆಮೇಲೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ರೀ. ಇದನ್ನು ರುಬ್ಬಿ ಆದಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡು ಪಲ್ಸ್ ಮೋಡ್ದಾಗ ರುಬ್ಕೊಳ್ತೀನಿ ರೀ. ಇದನ್ನು ರುಬ್ಬಿದಂಥ ಚಟ್ನಿ ಒಂದು ಬೌಲೊಳಗೆ ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ತೀನಿ. ಚಟ್ನಿಗೆ ಹಾಕ್ಲಿಕ್ಕೆ ಒಂದು ಒಗ್ಗರಣೆ ಮಾಡಿಟ್ಕೊಂಡೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಸ್ವಲ್ಪ ಇಂಗು, 1-3 ಒಣಮೆಣಸಿನ್ಕಾಯಿ ಹಾಕಿ ಈಗ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ ಇದನ್ನು ಸೈಡ್ ಇಡ್ತೀನಿ. ಈಗ ಪಡ್ಡಿನ ಹಿಟ್ಟಿಗೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಪಡ್ಡಿನ ಹಂಚು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡೇನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿಕತ್ತೀನಿ. ಹಂಚು ಪೂರ್ತಿ ಕಾದ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಪಡ್ಡು ಹಾಕೋಬೇಕ್ರಿ. ಇದನ್ನು ಈಗ ಹಾಕ್ಕೊಳ್ಳಿಕತ್ತೀನಿ ನೋಡ್ರಿ. ಪಡ್ಡ ಮೇಲೆ ಒಂದು ಮುಚ್ಚಿ ಇದನ್ನು ಚೆಂದಂಗಿ ಬೇಯಿಸ್ಕೊಳ್ತೀನಿ. ಭಾಳ ಅಡಿಬಿಡಿ ಮಾಡ್ಲಿಕ್ಕೆ ಹೋಗಬೇಡ್ರಿ. ಜೋಳದ ಹಿಟ್ಟು ಒಳಗೆಲ್ಲ ಚೆಂದಂಗೆ ಬೇಯಬೇಕು ಅಂದ್ರೆ ಸಣ್ಣ ಉರಿ ಒಳಗೆ ಬೇಯಿಸ್ಕೊಳ್ರಿ. ಇದನ್ನು ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವನ್ನ ಹೊಳಸ್ಕೊಳ್ತೀನಿ. ನೋಡಿರಿ ಪಡ್ಡು ಎಷ್ಟು ಚಂದ ಬೇಯ್ದಾವ, ಎಷ್ಟು ಚಂದ ಕಲರ್ ಬಂದಾವ. ಈಗ ಇವು ಎರಡೂ ಕಡೆ ಚೆಂದಂಗೆ ಬೇಯ್ದಾವ. ಇವನ್ನ ಪ್ಲೇಟಿಗೆ ಹಾಕ್ಕೊಳ್ತೀನಿ. ಹೆಸರು ಕಾಳು ಜೋಳದ ಹಿಟ್ಟಿನ ಪಡ್ಡು ಕಾಯಿ ಚಟ್ನಿ ರೆಡಿ ಆಗೈತೆ ನೋಡ್ರಿ.